ತನುವು ಕೊಟ್ಟು ಗುರುವನ್ನೊಲಿಸಬೇಕು, ಮನವು ಕೊಟ್ಟು ಲಿಂಗವನ್ನೊಲಿಸಬೇಕು, ಧನುವು ಕೊಟ್ಟು ಜಂಗಮವನ್ನೊಲಿಸಬೇಕು. ಈ ತ್ರಿವಿಧವು ಹೊರಗು ಮಾಡಿ ಹರಿಯ ಹೋಯಿಸಿ ಕುರುಹು ಪೂಜಿಸುವರ ಮೆಚ್ಚ ಕೂಡಲ ಸಂಗಮ ದೇವ. ಇದರ ಭಾವಾರ್ಥವೇನೆಂದರೆ, ದೇಹವನ್ನು ಕೊಟ್ಟು ಶರೀರದ ಸೇವೆ ಮಾಡಬೇಕು. ಅಂದ್ರೆ ತನುವು ಕೊಟ್ಟು, ತನು ಯಾರಿಗೆ ಕೊಡಬೇಕು? ತನು ಗುರುವಿನ ಸೇವೆ. ತನು ಗುರುವಿಗೆ ಕೊಡುವುದಲ್ಲ, ನಮ್ಮ ಮನಸಾರೆ ಆ ಗುರುವಿನ ಸೇವೆ ಮಾಡಬೇಕು. ಅವರಿಗೆ ಟೈಮ್ ಟು ಟೈಮ್ ಅವ್ರದ್ದು ಗುರುವಿನ ನಾಮಸ್ಮರಣೆ ಮಾಡಬೇಕು, ಗುರುವಿನ ಸೇವೆ ಮಾಡಬೇಕು. ಅದಕ್ಕಂತಾರೆ ಗುರುವಿಗೆ ತನು ಕೊಟ್ಟು, ತನುವನ್ನು ಕೊಟ್ಟು ಗುರುವಿಗೆ ಈ ತನು ಅಂದರೆ ಈ ದೇಹವನ್ನು ಗುರುವಿಗೆ ಕೊಡಬೇಕು. ಆಮೇಲೆ ಮನ ಕೊಟ್ಟು ಲಿಂಗವನ್ನು ಒಲಿಸಬೇಕು. ನಾವು ಪೂಜೆ ಮಾಡ್ಕೋತ ಕುಂತು ಆ ಲಿಂಗಕ್ಕೆ ನೋಡ್ಕೋತ ಕುಂತಿದಾಗ ನಮ್ದೆಲ್ಲ ಚಿತ್ತ ಹಾಗೆ ಆಗ್ತದ, ಹಗೋರಾಗಿ ಲಿಂಗವನ್ನೇ ನೋಡುತ್ತಾ ಹಾಗೇ ಕುಳಿತುಕೊಳ್ಳುತ್ತೇವೆ. ಅದು ಮನಸ್ಸು ಏಕಾಗ್ರತೆಯನ್ನು ಗೊಳಿಸುತ್ತದೆ. ಮನಸ್ಸಿನಾಗ ಚಂಚಲತೆಯನ್ನು ಏಳಷ್ಟು ತರುವುದಿಲ್ಲ. ಅದು ಲಿಂಗಕ್ಕೆ ಮನ ಕೊಟ್ಟು ಅಂದ್ರೆ ಮನಸ್ಸು ಕೊಟ್ಟು, ಲಿಂಗಕ್ಕೆ ಮನಸ್ಸು ಕೊಟ್ಟು, ಜಂಗಮಕ್ಕೆ ಧನ ಕೊಟ್ಟು ಒಲಿಸಿಕೊಳ್ಳಬೇಕು. ಅಂದ್ರೆ ಹಣವನ್ನು ಕೊಟ್ಟು ಜಂಗಮಕ್ಕೆ ಹಣ ಕೊಟ್ಟು, ಅಂದರೆ ಜಂಗಮಕ್ಕೆ ಹಣ ಕೊಟ್ಟು ಅಂದ್ರೆ ಜಂಗಮರಿಗೆ ಕೊಟ್ಟು ನಾವು ಮನ ಒಲಿಸ್ಕೊಳ್ಬೇಕೆಂಬುದು ಅರ್ಥವಲ್ಲ. ಜಂಗಮಕ್ಕೆ ಕೊಟ್ಟು ಅಂದ್ರೆ ಎಲ್ಲೆಲ್ಲಿ ದಾಸೋಗ ಆಗಲಿ, ಎಲ್ಲರ ಸತ್ಯ ಕಾರ್ಯಗಳು ನಡೆದವಂತ ಅಂತಹ ತಲ್ಲಿ ನಾವು ಧನವನ್ನು ಕೊಟ್ಟು, ನಮ್ಮ ಧನವನ್ನು ಅಲ್ಲಿ ಕೊಟ್ಟಿದ್ದು ಏನಾಗ್ತದೆ, ಅದು ಪರಮಾತ್ಮನ ಪಾದದಲ್ಲಿ ಹೂವಾಗಿ ಮೂಡುತ್ತದೆ. ಅದು ಪರಮಾತ್ಮನ ಸೇವೆಗೆ ಸಲ್ಲುತ್ತದೆ. ಧನ ಕೊಟ್ಟು, ಮನ ಕೊಟ್ಟು ಮತ್ತು ತನು ಕೊಟ್ಟು ನಾವು ಇವು ತ್ರಿವಿಧಗಳು ಹೊರಗು ಮಾಡಿ ಹರೆಯ ಹೋಯಿಸಿ. ಅಂದ್ರೆ ಇವೆಲ್ಲ ತನು, ಧನ, ಮನ ಇವೆಲ್ಲವ ನಾವು ಶುದ್ಧವಾಗಿ ಇಟ್ಟುಕೊಂಡು ಹರೆಯ ಹೋಯಿಸಿ ಡಾಂಬಿಕತನವನ್ನು ಯುವಶಕ್ತಿಯನ್ನು ಪ್ರಯೋಗಿಸಿ ಕೇವಲ ಜಡವಸ್ತುಗಳನ್ನು ಪೂಜಿಸುವ ಸಾರ್ಥಿಗಳಿಗೆ, ಜಡವಸ್ತುಗಳನ್ನು ಅಂದ್ರೆ ತೋರ್ಪಡಿಕೆ ಮಾಡಲಾರದ ಹಾಗೆ ನಾವು ಆ ಪರಮಾತ್ಮನನ್ನು ತನು, ಧನ, ಮನದಿಂದ ಪೂಜಿಸಿದರೆ ನಮ್ಮ ಜನ್ಮವು ಸಾರ್ಥಕವಾಗುತ್ತದೆ. ನಮ್ಮ ಮನಸ್ಸು, ತನು, ಧನ ಎಲ್ಲವೂ ನಿಜ ಸ್ವರೂಪವಾಗಿ ತೋರುತ್ತದೆ. ನಾವು ಪರಮಾತ್ಮನ ಪಾದಕ್ಕೆ ಅರ್ಹರಾಗುತ್ತೇವೆ ಅಂತ ಬಸವಣ್ಣನವರು ಹೇಳಿದ್ದಾರೆ. ಪ್ರಯೋಗಿಸಿ ಕೇವಲ ಜಡವಸ್ತುಗಳನ್ನು ಪೂಜಿಸುವ ಸ್ವಾರ್ಥಿಗಳಿಗೆ ಕೂಡಲ ಸಂಗಮ ದೇವ ಮೆಚ್ಚಲಾರ ಅಂಥೇಳಿ ಬಸವಣ್ಣನವರು ಹೇಳಿದ್ದಾರೆ. ಮನಸಾರೆ ನಾವು ಗುರುವಿಗೆ ತನುವನ್ನು ಕೊಟ್ಟು, ಲಿಂಗಕ್ಕೆ ಮನಸ್ಸನ್ನು ಇಟ್ಟು, ಜಂಗಮಕ್ಕೆ ಧನವನ್ನು ಕೊಟ್ಟು ಈ ತ್ರಿವಿಧಗಳಲ್ಲಿಯೂ ನಾವು ಮನಸಾರೆ ಭಕ್ತಿಯಿಂದ ನಾವು ಸೇವೆ ಮಾಡಿದರೆ ಆ ಪರಮಾತ್ಮನಲ್ಲಿ ನಾವು ಹೂವಾಗಿ ಅವನ ಪಾದದ ಸೇವೆಯೇ ಅಮೃತವಾಗಿ ನಾವು ಕಾಣುತ್ತೇವೆ ಎಂದು ಬಸವಣ್ಣನವರು ಹೇಳಿದ್ದಾರೆ.